ಏನ್ ಹುಟ್ಟ್ಯಾರ ನಮ್ಮ ವಿದ್ಯಾಶ್ರೀಗೆ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ಏನ್ ಹುಟ್ಟ್ಯಾರ ಯಾಕ ನಿಂದ ಅಂತ ಕೇಳಿದಾಗ ಈಕಿ ಏನ್ ಹೇಳಕತ್ತಾಳ ಇಲ್ಲರ ಕಣ್ಣಿ ಕಾಣುದೆಲ್ಲ ಹೆಣ್ಣಲ್ಲಕತ್ತಾಳ ಅಲ್ಲಿ ಬಾಣತನ ಆದಾಗ ಏನ್ ಹೇಳ್ಯಾಳ ಯವ್ವ ಬಂಗಾರ ಅಂತದ ಗಂಡಸ್ ಮಗನೇ ಅದ ಅವ್ರ ಅಪ್ಪನ ಬಾಯಂದ್ ಉಚ್ಕೊಂಡು ಬಿದ್ದಂಗೆ ಅದ ಹೇಳ್ತಾಳ ಮತ್ತ ಅಲ್ಲಿ ಏನು ನೋಡಿ ಗಂಡ ಅಂತ ಹೇಳಕತ್ತಿದಿ ನೀನು ಇಲ್ಲಿ ಸಭಾದಾಗ ಹೇಳಕತ್ತಿದಿ ಕಣ್ಣಿ ಕಾಣುದೆಲ್ಲ ಹೆಣ್ಣೆ ಹತ್ತಿ ಹೇಳಕತ್ತಿದಿ ಮತ್ತ ಅಲ್ಲಿನೂ ಹೆಣ್ಣು ಹತ್ತಿ ಹೇಳ್ಬೇಕಾಗಿತ್ತಲ್ಲ ನಿನ್ನ ಬಾಯಿಲಿನ ಹೇಳಕತ್ತಿದಿ ಎರಡು ಇಲ್ಲಿ ಕಣ್ಣಿ ಕಾಣುತ್ತೆ ಹೆಣ್ಣೆ ಹೇಳಕತ್ತಿದಿ ಅಲ್ಲಿನೂ ಹೆಣ್ಣತ್ ಹೇಳ್ಬೇಕಾಗಿತ್ತು ಅಲ್ಲಿ ಏನ್ ನೋಡ್ಯಾಳ ತಮ್ಮ ಅದೇ ಏನ್ ಟ್ಯೂಬ್ ನೋಡಿರ್ಬೇಕು ಸಣ್ಣ ಟ್ಯೂಬ್ ಇರ್ತಾರ ಟ್ಯೂಬ್ ನೋಡ್ಕೆ ಕಂಡನ ಅದು ಅದನ್ನು ಕಣ್ಣಿಗೆ ಕಂಡದ ಮತ್ತೆ ಅದಕ್ಕೆ ಹೆಂಗ ಅನ್ಬೇಕಾಗಿತ್ತಲ್ಲ ಗಂಡನ ಕಜ ಹರ್ಕೊಂಡಕ್ಕಿ ಜಾಣಿ ಮೆಂಡನ ಮನಿ ಸೇರಿಕೊಂಡಕ್ಕೆ ಜಾಣೆ ಉಂಡ ಅನ್ನ ಗಂಡಾಂತರ ಖಂಡಿತ ಕಾರಿಕೊಂಡಕ್ಕೆ ಜಾಣೆ ಖಂಡಿತ ಕಾರಿಕೊಂಡಕ್ಕೆ ಜಾಣೆ ಎದ್ದ ಆಸ್ತಿ ಮಾರಿಕೊಂಡಕ್ಕೆ ಜಾಣೆ ಎದ್ದು ಗಾಳಿಗೆ ತೂರಿಕೊಂಡಕ್ಕೆ ಜಾಣೆ ದಿಲದ ಸಂತ್ಯಾಗ ಮಾರಿ ಸರ್ಕೊಂಡಕ್ಕೆ ಜಾಣೆ ಬುದ್ಧ ಬೂದಿ ದಿಲದ ಸಂತ್ಯಾಗ ಮಾರಿ ಸರ್ಕೊಂಡಕ್ಕೆ ಜಾಣೆ ನಿರ್ಮಲ ಜಲ ಎರ್ಕೊಂಡಕ್ಕಿ ಜಾಣಿ ನಿರ್ಲಿಪ್ತಾಗ ಕರ್ಕೊಂಡಕ್ಕಿ ಜಾಣೆ
के जाने हरियोಳು अंजवाड़ी मल्लेश्वरनु गरुपंडकी ಮತ್ತೆ ಎಲ್ಲಿಗೆ ಬಂದವ್ರಿ ಈಗ ನಮ್ಮ ಮಸೀಬ್ನಾಳದ ಗಾಡಿ ಗಾಡಿ ಹೋಗಿ ಗಟ್ರದ ಬೀಳಂಗ್ ಕಾಣ್ತದೆ ಇನ್ನೊಂದು ಸ್ವಲ್ಪದಾಗ ಏನ್ ಹೇಳಕತ್ತಾಳ ಈಗ ರಾಮದೇವ್ರಿದ್ದ ಹೋಗಿ ಯಾಕ ಆ ಸೀತಾದೇವಿಗೆ ಅರಣ್ಯದಾಗ ಒಯ್ದು ಬಿಟ್ಟಾನ ಅಂತ ಕೇಳಿದ ಕೂಡಲೇ ನಾವೇನು ಉತ್ತರ ಹೇಳಿದ್ದೆವು ನೋಡ್ ತಂಗಿ ಲೋಕದವರ ಅಪವಾದ ತಡ್ಕೊಳ್ಳಾರ ಸಂಬಂಧ ಆಗಿ ಮಾತ್ರ ಅವ ಒಯ್ದು ಆ ಸೀತಾದೇವಿಗೆ ಅಡವ್ಯಾಗ ಒಯ್ದು ಬಿಡಬೇಕಾಗಿತ್ತು ಬಿಟ್ಟ ನಾವು ಅಪವಾದ ಬರ್ತದ ತಿಳ್ಕೊಂಡು ನಾವು ಹೇಳಿದ್ದೆವು ಅದಕ್ಕೆ ಏನೇನೋ ಜೋಡಿಸಿ ಆ ಗಿಳಿದು ಒಂದು ಜೋಡಿಸ್ಯಾಳವು ಏನೋ ಎರಡು ಹೆಣ್ಣ ಗಂಡ ಗಿಳಿಗಳಿದ್ದು ಅತ್ತ ಅದು ಹೊಟ್ಲಿದ್ದಾಗ ಮಾತ್ರ ಅವ ಅಗಲಿಸಿದ್ನತ್ತ ಅದ್ರ ಸಂಬಂಧ ಆಗಿ ಅದು ಹಂಗೆ ಬಂದದ ಅಂತ ತಂದು ಒಂದು ಕೂಡಿಸ್ಕೊಂಡು ಹೇಳಾಳಕಿ ಯಾವ ಪುರಾಣದಾಗ ಬರ್ತದ ಇದು ಯಾವ ರಾಮಾಯಣದಾಗ ಬರ್ತದ ನನಗರೆ ಗೊತ್ತಿಲ್ಲ ತಂಗಿ ರಾಮಾಯಣದಾಗ ನೋಡಿದ್ರೆ ಇದು ಮಾತ್ರ ನಮಗೆ ಸಿಕ್ಕೇ ಇಲ್ಲ ನನಗೆ ಅನಿಸಿದ ಮಟ್ಟಿಗೆ ಅಕ್ಕಿ ಪುರಾಣದಾಗ ಬರ್ದಂಗ ಮತ್ತೆ ನಮ್ಮ ಅಂದೇವಾಡಿ GR ಮಕ್ಕಂದವ್ರು ಹೇಳೋದು ಖರೆ ಈಕಿ ಹೇಳೋದು ಖರೆ ನಮಗೆ ಗೊತ್ತಾಗಲ್ಲ ಇಲ್ಲ ಇಲ್ಲ ಇದು ಹೆಣ್ಮಗಳು ಹೇಳೋದ ಖರೆ ಹಾ ಹೆಣ್ಮಗಳು ಹೇಳೋದು ಖರೆ ನಮಗೀಗ ಅದು ಒಂದು ಏನೋ ಒಂದು ಮಾತ್ರ ನನ್ನ ಸಂಶಯ ಬರ್ತದ ಸೀತಾದೇವಿ ಒಯ್ದು ಅರಣ್ಯಕ್ಕೆ ಒಯ್ದು ಬಿಟ್ಟಾಗ ಅಲ್ಲಿ ಲವಾಕುಶ ಇಬ್ರು ಹುಟ್ಟ್ಯಾರ ಹೌದು ರಾಮ ಮತ್ತು ಇಬ್ರು ಸೀತಾದೇವಿ ಇಬ್ರು ಕೂಡ್ಕೊಂಡಿಲ್ಲ ಹೌದಲ್ಲ ಮತ್ತ ಗಂಡ ಹೆಂಡತಿ ಕೂಡ್ಲಾರ್ದೆ ಲವಾಕುಶ ಮತ್ತ ಇವ್ರು ಇಬ್ರು ಹ್ಯಾಂಗ ಹುಟ್ಟಿದ್ರು ಯಾರು ತಯಾರು ಮಾಡಿದ್ರು ಆ ಲವಾಕುಶರಿಗೆ ಇಬ್ರಿಗೆ ಸೀತಾದೇವಿ ಹಡಿಬೇಕಾದ್ರೆ ರಾಮದೇವ್ರ ಬಳಿ ಬರಲಾರ್ದೆ ಮಾತ್ರ ಅವು ಮಕ್ಕಳು ಹುಟ್ಟಬಾರ್ದಾಗಿತ್ತು ಕರೆ ಮತ್ತು ಅರಣ್ಯದಾಗ ಒಯ್ದು ಬಿಟ್ಟಾಗ ಅಲ್ಲಿ ತಾಯಿನೂ ಇಲ್ಲ ತಂದಿನೂ ಇಲ್ಲ ಯಾರು ಬಂಧುನೂ ಇಲ್ಲ ಬಳಗನೂ ಇಲ್ಲ ಅಲ್ಲಿ ಹೊರಗೆ ಬಂದಾಗ ಮಾತ್ರ ಈಕಿ ಲವಕುಶರಿಗೆ ಹಡ್ದಾಳ ಎದರ್ಲೆ ಹಡ್ದಳಕಿ ಆ ಮಕ್ಕಳು ಹ್ಯಾಂಗೆ ಹುಟ್ಟುದು ಇದು ಒಂದು ಸ್ವಲ್ಪ ನನಗೆ ಸಂಶಯ ಬರ್ಲಾಗ್ತದೆ ತಂಗಿ ನೀ ಏನದ ಗಿಳಿದು ಮಾಡ ಜೋಡಿಸಿ ಹೇಳಿದಲ್ಲ ಅದೇನು ಸಮರ್ಪಕವಾಗಿ ಉತ್ತರ ಆಗಂಗಿಲ್ಲ ಅದು ಗಿಳಿಯೋದು ಎದುರಾಗ ಬರ್ತದ ನಮಗಾರು ಗೊತ್ತಿಲ್ಲ ಅದಕ್ಕೆ ಈಗ ಮತ್ತೆ ಎಲ್ಲಿಗೆ ಬಂದಾಳ ಒಟ್ಟ ಇವ್ರ ಆದಿಶಕ್ತಿನೇ ಮಾತ್ರ ಹೆಚ್ಚಿನಕ್ಕಿ ನಿಮ್ಮ ಪರಮಾತ್ಮ ಅಂದ್ರ ಕಡಿಮೆ ಅದಾನ ತಿಳ್ಕೊಂಡು ಮತ್ತೆ ವಾದ ಮಾಡ್ಲಕತ್ತಾಳಿ ಅದಕ್ಕೆ ನಾವೇನು ಹೇಳ್ಬೇಕಾಗ್ಯದ ಶೂನ್ಯ ಶೂನ್ಯ ಮಹಾ ಶೂನ್ಯದ ವಿಸ್ತಾರ ನಿನಗೇನ ಗುರುತಲೆ ಅಡಮೂಟ ಅವದು ನಿನಗೇನು ಗುರುತಲೆ ಅಡಮೂಟ ಆದರಗಿತ್ತಿ ಮಗಳು ಹಬ್ಬಕ್ಕ ಬಂದಿದಿ ಮೈ ಮೇಲ ಬಟ್ಟಿ ಎಲ್ಲ ಒಂದೇಷ್ಟ ಹಾದರಗಿತ್ತಿ ಮಗಳು ಹಬ್ಬಕ್ಕ ಬಂದಿದಿ ಮೈ ಮೇಲ ಬಟ್ಟಿ ಇಲ್ಲ ಒಂದೇಷ್ಟ ಆದಿನಾಥನ ಶಿವನ ಭುಜದಿಂದ ಆದಿನಾರಾಯಣ ಉತ್ಪನ್ನ ಅವದು ಆದಿನಾರಾಯಣ ಉತ್ಪನ್ನ ಆತನ ನಾವಿ ಕಮಲದಿಂದ ಬ್ರಹ್ಮ 78ನೇ ವ್ಯಾಸ ಬರೆದಾನ ಆತನ ನಾವಿ ಕಮಲದಿಂದ ಬ್ರಹ್ಮ 78ನೇ ವ್ಯಾಸ ಬರೆದಾನ ಒಟ್ಟ ಹುಟ್ಟಬೇಕಾದ್ರೆ
ಮತ್ತ ಇವ್ರು ಹೆಣ್ಣು ಬೇಕತ್ತವ ಹೆಣ್ಣು ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಹುಟ್ಲಾಕ್ ಬರಂಗಿಲ್ಲ ನನ್ನಿಂದ ನೀ ಹುಟ್ಟಿದಿ ನಿನ್ನಿಂದ ನಾ ಹುಟ್ಟಿಲ್ಲ ಅಂತ ಹೇಳಕತ್ತಾಳ ಹೆಣ್ಮಗಳು ಇಲ್ಲಿ ಪರಶುವನ ವಾಮಭುಜದಿಂದ ವಿಷ್ಣು ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ 12 ಬ್ರಹ್ಮರು 12 ಬ್ರಹ್ಮನಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆದಿಕಶ್ಯಪನಿಂದ ಇದು ಸಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಹೇಳ್ಯಾರ ಮತ್ ಇವ್ರು ಹೊಸು ಮಂದಿ ಹುಟ್ಟಬೇಕಾದ್ರೆ ಹೊಟ್ಟೆ ಹೆಣ್ಣೆ ಇಲ್ಲ ಅಲ್ಲಿ ಮತ್ ಈಕಿ ಯಾವಾಗ ಹಾಡದಲ್ಲ ಅವ್ರಿಗೆಲ್ಲ ಇನ್ನ ತಿಪ್ಪಿ ಒಳಗೆ ಹುಟ್ಟಿ ಬಂದ ಯಾರು ಗೋರಖನಾಥ ಇದು ಅಲ್ಲೇ ವೀರಭದ್ರ ದೇವ್ರು ಹುಟ್ಟಿ ಬಂದ ಜಡಿ ಒಳಗ ಮತ್ತೆ ಇವ್ರೆಲ್ಲ ಹುಟ್ಟಬೇಕಾದ್ರ ಹೆಣ್ಣು ಇಲ್ಲಾರ್ದೇನೆ ಹುಟ್ಟ್ಯಾರಲ್ಲ ಅವರಿಗೆಲ್ಲ ಹಡಿಬೇಕಾದ್ರೆ ನೀವು ಯಾವಾಗ ಹೋಗಿರಿ ಯಾವಾಗ ಹೊಟ್ಲಿ ಆಗಿರಿ ಇದು ನನಗೆ ಸಂಶಯ ಬರ್ಲಕತ್ತ ತಂಗಿ ಹುಟ್ಟಬೇಕಾದ್ರೆ ನನ್ನ ಶರೀರ ಬೇಕಂತ ನೀ ಹೇಳಿದಿ ಖರೆ ಅದು ಅಲ್ಲಿ ನೋಡು ಯಾರು ಹೆಣ್ಣಿಲ್ಲಾರ್ದೇನೆ ಮಾತ್ರ ಆಸು ಮಂದಿ ಹುಟ್ಟ್ಯಾರ ಅವ್ರು ಹೊಸು ಮಂದಿಗೆ ನೀ ಏನು ಉತ್ತರ ಕೊಡ್ತೀವಿ ಕೊಡು ಮತ್ತೊಮ್ಮೆ ಎದ್ದಾಗ ಅದಕ್ಕೆ ಮತ್ತೇನು ಹೇಳ್ತಾರೆ ಇಲ್ಲಿ ಕವಿಗಳು ಆತನ ನಾಭಿ ಕಮಲದಿಂದ ಬ್ರಹ್ಮ 78ನೇ ವ್ಯಾಸ ಬರೆದಾನ ಜ್ಯೋತಿಗೆ ಜ್ಯೋತಿ ಮಹಾಜ್ಯೋತಿ ಹವದು ಮನಿ ಒಳಗ ಹಚ್ಚಾದ ಚಿಮಣ ಹುಡುಗಿ ಮನಿ ಒಳಗ ಹಚ್ಚಾದ ಚಿಮಣ ಮನಿ ಬಿದ್ರ ಮಂದಿ ಸಾಯ್ತಾರ ತಂಗಿ ಜ್ಯೋತಿಷರಾದ ಜ್ಯೋತಿಯ ಕಿರಣ ಮನಿ ಬಿದ್ರ ಮಂದಿ ಸಾಯ್ತಾರ ತಂಗಿ ಜ್ಯೋತಿಷರಾದ ಜ್ಯೋತಿಯ ಕಿರಣ ಈ ಜಗ ಹುಟ್ಟಿಸಿ ಜಗತ್ತಕ್ಕ ಆಳಿದ ಪರಮಾತ್ಮ ನಮ್ಮ ಪರಮಾತ್ಮ ನಿನಗೇನು ಗುರುತ ಹೆಣ್ಣ ಹೋಮ ಮಸಿಬಿನಾಳ ಹೆಣ್ಣ ಹೋಮ ಒಂದೂವರಿ ಪಂಡಿತರು ಕಬೀರ ಕಮಲ ಹಿಂಗನೆ ಕಮಲ ಹಿಂಗನೆ ಬೀಡ ಪದ ಅಲ್ಲ ಕಿಸ್ಬಾಯಿ ಅದಕ್ಕೆ ಬಂದಾದ ಅವರ ನಾಮ ನನ್ನ ಉಪದೇಶದ ಮನಿ ಅಂದೇವಾಡಿ ಬಿರ್ದ ಹೇಮ ಆದ ಕೇಳೋ ಹೇಮ ಹೆಣ್ಣಿಗೆ ಜಾಗಿಲ್ಲ ಅಂತ ಹೇಳಿ ವಿಷಯಗೊಳಿಸಿ ಸಂಗ್ರಾಮ ಹೆಣ್ಣು ಜಾತಿ ಸಣ್ಣ ಕೋತಿ ಸುಳ್ಳದ ಮಾಡುವ ಜಗದ ಸತ್ತಿ ಹೆಣ್ಣು ಹೆಚ್ಚಿಗೆ ಅಂದ್ರ ನುಣ್ಣಾಗಿ ತಲಿ ಬೋಳ್ಸ್ಯಾರು ಸೊಣ್ಣ ಎಣ್ಣೆ ಬಡದು ಮೆರವಣಿಗೆ ಮುಂದಿನ ಜನ್ಮಕ್ಕ ಹೊಳಸ್ಯಾರು ಪ್ರಮಾಣ ಇಟ್ಟು ಹಾಡ್ಕಿ ನಡೀಲಿ ಅಂತ ಹಿರಿಯರು ತಿಳಿಸ್ಯಾರು ಸ್ವತರಾಜ ನೀತಿವಂತ ಮಿಕ್ಕಿದ ರಾಮ ರಘುನಾಥ ಲಂಕಾಧೀಶನ ಕೊಲ್ಲು ವಚನಕ್ಕಾಗಿ ಕೊಂದರು ಚಕ್ಕು ಚಕಿತರಾಗಿ ಸದಾನಂದ ಧೋಳು ಮೆಂದಾರು ಏ ಭೂಮಿ ಬ್ರಹ್ಮನ ಆಧಾರ ಮೇಲೆ ಸಾಮ್ಯ ಅವನ ಆಧಾರ ಮೇಲೆ ನಾಮ ನೇಮ ಅವನಾಧಾರ ಹುಟ್ಟು ಸಾವು ಎಲ್ಲಿ ಹೋದು ಓಮೆ ಆಕಾಶ ತಂಗಿ ಕೇಳುವುದು ಹಿಂಗ ಹೇಳುವುದು ಓಂ ಬೀಜಿನಿಂದ ಪಂಚತತ್ವದ ಉತ್ಪತ್ತಿಯಾದದ್ದು ದೇಶ ವಿದೇಶದೊಳಗೂ ನಾನೇ ಪರದೇಶಕ್ಕೂ ಸಾಕ್ಷಿ ನಾನೇ ಸುವಾಸಿಲ್ಲ ದುರ್ವಾಸಿಲ್ಲ ಹೇಸಿ ಕೆಲಿಯುವುದು ವಾಸನ ರಹಿತ ಅವಿನಾಶ ಆತ್ಮನ ಪ್ರಭೆ ಚೆಲ್ಲಿಯುವುದು ವಾಸನ ರಹಿತ ಅವಿನಾಶ ಆತ್ಮನ ಪ್ರಭೆ ಚೆಲ್ಲಿಯುವುದು
ಏ ಅಜ್ಞಾನ ಭೂಮಿಕೆ ದೂರ ಮಾಡಿ ಜ್ಞಾನ ಭೂಮಿಕೆ ಒಡಗೂಡಿ ತಾನೇ ತಾನದ ಜ್ಞಾನಿಗೆ ಸವಿ ಸಾರ ಎಲ್ಲಿ ಹೋದು ಉನ್ಮನೆ ಹುಡುಗರ ಹುಟ್ಟ ಸಾಧುವ ಶಟ ಸಂಪತ್ತಿ ಸಲ್ಲುವುದು ಸನಿಯಾಕ ಮಾಯದ ಸುಳುವ ಇಲ್ಲ ಇಲ್ಲ ಆತ್ಮ ಗೆಲ್ಲಿ ಹೋದು ವಿಶ್ವಾಮಿತ್ರ ನಾನು ಅಲ್ಲ ವಿಷರಹಿತ ನನ್ನ ಮೂಲ ಹೇಸಿ ಹಂಸರು ಗುರುತೆ ಅದಾವ ಏಸೋ ಕೆಟ್ಟಿದ್ದು ಹಾಸಿ ಕೊಟ್ರ ಪದರ ನಮ್ಮ ಗಣಸರು ಇಕಿಗಿ ಮೆಟ್ಟಿದ್ದು ಹಾಸಿ ಕೊಟ್ರ ಪದರ ನಮ್ಮ ಗಣಸರು ಇಕಿಗಿ ಮೆಟ್ಟಿದ್ದು ಕೊರವೆನ ಮಾಡಿಕೊಂಡೆನ ಹೌದಾ ಅದಕ್ಕೆ ನಾನು ಇಂಥ ಕೊರವೆನ ಮಾಡಿಕೊಂಡೆನ ತಿಳ್ಕೊಂಡು ಹೇಳ್ತಾಳ ಹೌದಲ್ರಿ ಕೊರವೆ ಅಂದ್ರೆ ಯಾರು ಅವನ ಹೆಸರು ಏನು ಎಲ್ಲಿರ್ತಾನ ಅಂತ ಕೇಳಕತ್ತಾಳ ಹೆಣ್ಮಗಳು ನನಗೆ ತೋರಿಸ್ರಿ ಅವ್ರಿಗೆ ನೋಡು ತಂಗಿ ಕೊರವೆ ಅಂದ್ರೆ ಇಲ್ಲಿ ಅದ ನಾವು ಶರೀರದೊಳಗೆ ಆತ್ಮ ಅನ್ನುವಂಥ ಕೊರವ್ಯಾಗ ಈ ಶರೀರ ಅನ್ನುವಂಥದ್ದು ಮಾತ್ರ ಹೆಣ್ತಿದ ಹೌದಾ ಆ ಕೊರವ್ಯಾಗೆ ಮಾಡ್ಕೊಂಡಾಗೆ ಮಾತ್ರ ಈಗಿನ ಹಣಿ ಬರೋ ಶುದ್ಧ ಆಗ್ಯದ ಹೌದು ಖರೆ ಅದ ಮಾತ ಇಲ್ಲಪ್ಪ ಅಂತಂದ್ರ ನೋಡ್ರಿ ಅದಕ್ಕೆ ಎಟ್ಟರೆ ಸೂಕ್ಷ್ಮ ಇಟ್ಟಾನ ಈ ಶರೀರಕ್ಕವ ಹಾಗ್ರಿ ಕಾಲ್ ಮಾಡಿ ಇವತ್ತಪ್ಪ ತಾನು ಹೋಗಿ ಕಾಲ್ ಮಾಡಿ ಮಾಡ್ಕೊಂಡ್ ಬರ್ತಾನ ಅವನೇ ಎರಡಕ್ಕೆ ಬತ್ತಪ್ಪ ತಾನು ಹೋಗಿ ಎರಡಕ್ಕೆ ಮಾಡ್ಕೊಂಡ್ ಬರ್ತಾನ ಅವನೇ ಬೈತಾನ ಜೇರ್ ಕರ್ತಿದ್ದು ಹಾಡ್ಕೋತ ಇದು ಒಂದೇ ಬಂದ್ ಆಯ್ತಿದ್ರ ಹಣಿ ಬರ ಏ ಹೇ ಚಂದ ಆಗಂಗಿಲ್ಲ ಏನು ಹಿನೇಗೆ ಭಾಳ ಕುಣ್ದಾಡಕತ್ತಿತ್ತು ಏನಾಯ್ತು ಗಂಡ ಹುಡುಗ ಭಾಳ ಬೈಲಕತ್ತಿತ್ತು ಹುಡುಗಿ ಹೌದು. ಏನಾಯ್ತು ತಗೊಂಡ್ ನಡ್ರಿ ಈ ಕಡೆ ಮಿರಾಜ್ ಕತ್ತಾರ ಅವನ ಆಕರ್ಷಣೆ ತಪ್ಪ ಅಂತಂದ್ರ ಅದು ಏನದ ಅವ ಇರ್ತಾನಲ್ಲ ಒಳಗೆ ಕೊರವಂಜ ಅವನೇ ಮಾತ್ರ ಇರೋ ತನಕ ಮಾತ್ರ ಇದು ಸರಿ ಕಾಣ್ತದ ಘಟ ಅದು ಹೊಯ್ತಪ್ಪ ತಪ್ಪ ಅಂತಂದ್ರ ಇದಕ್ಕೆ ಏನಂತಾರ ಶರೀರಕ್ಕ ಹೆಣ ಅಂತಾರ ಹೆಣ ಅದಕ್ಕೆ ತಂಗಿ ನಿನ್ನ ಶರೀರಕ್ಕೆ ಮಾತ್ರ ಕಿಮ್ಮತ್ತಿಲ್ಲ ಇದಕ್ಕ ಚಪ್ಪಲ್ ಕಿಮ್ಮತ್ತಾವ್ ಖರೆ ಈ ತೊಗಲಿ ಕಿಮ್ಮತ್ತಿಲ್ಲ ಯಾಕೆ ಕಿಮ್ಮತ್ತಿಲ್ಲ ಈಗ ಏನ್ ಮಾಡ್ತಾರ ಒಂದ್ 5-6 ಮಂದಿ ಕೂಡ್ಕೊಂಡು ಅಲ್ಲಿ ಪಿಕ್ಚರ್ ನೋಡ್ಬೇಕಂತ ತಿಳ್ಕೊಂಡು ಹೋಗಿದ್ರು ಮೊದಲು ಹೊಸದಾಗಿ ಪಿಕ್ಚರ್ ಬಂದಿತ್ತು ಯಾವ ಪಿಕ್ಚರ್ ಬಂದಿತ್ತಪ್ಪ ಜೀವನ ಮುಕ್ತ ತಿಳ್ಕೊಂಡು ಹೊಸದಾಗಿ ಪಿಕ್ಚರ್ ಬಂದಿತ್ತು ಒಂದ್ 5-6 ಮಂದಿ ಹೆಣ್ಮಕ್ಳು ಕೂಡಿ ಪಿಕ್ಚರ್ ನೋಡ್ಲಕ್ ಹೋದ್ರಿಪ್ಪ ಅಲ್ಲಿ ಹೋಗೋಣ ಮತ್ತೆ ಅದು ಹೊಸದಾಗಿ ಪಿಕ್ಚರ್ ಬಂದದ ಅಂದ ಕೂಡಲೇ ಭಾಳ ವಿಚಿತ್ರ ಆಗಿತ್ತು ಅವ್ರಿಗೆ ಸೈಕಲ್ ಮೋಟ್ರ್ ಫಸ್ಟಿಗೆ ಬಂದಾಗ ಹ್ಯಾಂಗ ಅಪ್ಪುಬ್ರಾಗಿತ್ತಲ್ಲ ನಮ್ಗೆ ಹ್ಯಾಂಗ ಆ ಸಿನಿಮಾ ಬಂದದ ಅಂದ ಕೂಡಲೇ ಎಲ್ಲರೂ ಕೂಡಿಕೆರೆ ಹೋದ್ರಿ ಅದ್ರಾಗ ಒಂದು 2-3 ಮುದುಕಿಯರಿದ್ದು ಸಿನಿಮಾ ನೋಡ್ಲಕ್ ಹೋದ್ರು ಹೋಗೋಣ ಅಲ್ಲಿ ಏನಾಯ್ತು ಮುಂದ ಸಿನಿಮಾ ಥಿಯೇಟ್ರಿಗೆ ಹೋಗೋದ್ರೊಳಗೆ ಭಯಂಕರ ಮಂದಿ ನೆರೆದು ಬಿಟ್ಟಿತ್ತು ಈಗ ಹ್ಯಾಂಗ ವಿದ್ಯಾಶ್ರೀಗೆ ಹೇಳೋಣ ಹ್ಯಾಂಗ ಮುಕುರ್ತಲ್ಲ ಮಂದಿ ಹ್ಯಾಂಗ ನೊಣ ಮುಕುರಿ ಬಿಟ್ಟಿತ್ತು ಬೈಲ್ ಕಡೆ ಯಾಕಂದ್ರ ಹೇಸಿಗೆ ಇದ್ದಲ್ಲಿ ನೊಣಗಳು ಭಾಳ ಕುಂದಿರ್ತಾವ್ರಿ ನೋಡ್ರಿಲ್ಲ ಹೇಸಿಗೆ ಮ್ಯಾಗ ಎಷ್ಟು ನೊಣ ಕುಂದಿರ್ತಾವ ಅದೇ ಸಕ್ರಿ ಇರ್ಲಿ ಕಮ್ಮಿ ಇರ್ತಾವ ಅಲ್ಲಿ ಹೇಸಿಗೆ ಇದ್ದಲ್ಲಿ ಮಾತ್ರ ನೊಣಗಳು ಭಾಳ ಕುಂದಿರ್ತಾವ ಆಕಿ ಹೇಳ್ತಾಳ ತಂಗಿ ಇಂಥವೆಲ್ಲ ಡೂಪ್ಲಿಕೇಟ್ ಮಾತುಗಳು ಎಲ್ಲಿ ಕಲ್ಕೊಂಡು ಬಂದಾಳು ಏನು ಸುದ್ದಿ ಗೊತ್ತಿಲ್ಲ ಅವು ಹೋದ್ರಪ್ಪ ಹೋಗಿ ಪಿಕ್ಚರ್ ನೋಡ್ಲಕ್ಕೆ ಹೋಗೋಣ ಅಲ್ಲಿ ಭಯಂಕರ ತಿಟ್ಟವತಿ ಇತ್ತು ಆ ಕಾಡು ಒತ್ತಾಡಿ ಈ ಕಾಡು ಒತ್ತಾಡಿ ಅನ್ನೋದ್ರೊಳಗೆ ಅದ್ರಾಗ ಒಂದು ಮುದುಕಿ ಮರ್ಗಾಯ ಆಯ್ತ್ರಿಪ್ಪ ಮುದುಕಿ ಮರ್ಗಾಯ ಆಯ್ತು ಅವಕ್ಕೆ ಚಿಂತೆ ಬಿತ್ತು ಆ ಊರಾಗ ಹೋಗಾನ ಗಂಗ ಒಂದು ಬಿಗುತ್ತಾನಿತ್ತು ಹೋಗು ಹೊತ್ತಿನಾಗ ಮಾತ್ರ ಕಾಲನೇ ಎಲ್ಲರೂ ಅಲ್ಲೇ ಬಿಟ್ಟು ಹೋಗಿದ್ರು ಹೊಳ್ಳಿ ಅಲ್ಲಿ ಏನು ವಿಚಾರ ಮಾಡಿದ್ರು ಅವರು ನಾವು ಭಾಳ ದಿವಸಕ್ಕೆ ಬಂದೀವಿ ಪಿಕ್ಚರ್ ನೋಡ್ಬೇಕಂತ ತಿಳ್ಕೊಂಡು ಈ ಮುದುಕಿಯರ ಹಿಂಗಾಯ್ತು ಹ್ಯಾಂಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು ಅವಾಗ ಅದ್ರಾಗ ಒಬ್ಬಾಕಿ ಹೆಣ್ಮಗಳು ಏನಂದ್ರು ಹೆಂಗಾದ್ರೂ ಹೋಗಾರ ಗಂಗವ್ರ ಮನಿ ಅದ ಅಲ್ಲೇ ಕಾಲನ ಬಿಟ್ಟಿವಿ ಈ ಮುದುಕಿ ಹೆಣ ಒಯ್ದು ಅಲ್ಲಿ ಇಟ್ಟಿಗೆರೆ ಹಿಂದಿನ ಪಿಕ್ಚರ್ ನೋಡ್ಕೊಂಡು ನಾವು ಲಾಸ್ಟಿಗೆ ತೊಗೊಂಡು ಹೋಗಮ್ರಿ ಆವಾಜ್ ಮಾಡೋದು ಬೇಡ ಅಂತ ತಿಳ್ಕೊಂಡು ಏನು ಮಾಡಿದ್ರು ಆ ಮುದುಕಿ ಹಣ ಹೊತ್ಕೊಂಡಿಕೆರೆ ಹೋದ್ರಿ ಅಲ್ಲಿ ಹೋಗಾರ ಗಂಗವನ ಮನಿಗೆ ಹೋಗೋಣ ಆಕಿ ಏನಂದಳು ಇನ್ನ ಒಂದು 100 ಜೋಡ್ ಚಪ್ಪಲ್ ತಂದು ಬಿಡ್ರಿ ನನ್ನ ಮನ್ಯಾಗ ಖರೆ ಈ ತೊಗಲಿಗೆ ಇಟ್ಕೊಳಂಗಿಲ್ಲ ಅಂದಳು ಆಕಿ ಇಟ್ಟು ಕೆಟ್ಟ ಹೊಲಸು ಹಡಿ ನಾರ್ತದ ತಂಗಿ ನಿನ್ನ ಶರೀರ ಕಣ್ಣಿಗೆ ಕಾಣುವಂಥದ್ದೆಲ್ಲ ಮಾತ್ರ ಹೆಣ್ಣೆ ತಿಳ್ಕೊಂಡು ನೀವು ವಾದ ಮಾಡ್ಲಕತ್ತಿದಿ ನಿನ್ನ ಮಾತೆ ನಿನಗೆ ನಾ ಕೇಳ್ತೀನಿ ಈಗ 9 ತಿಂಗಳು 9 ದಿವಸ ಆದ ಕೂಡಲೇ ಈಕಿಗೆ ಡಿಲಿವರಿ ಆಗ್ತದೆ ಹೆಣ್ಮಗಳದು ಡಿಲಿವರಿ ಆದ ಕೂಡಲೇ ಗೆಳತಿಯರು ಬಂದು ಕೇಳ್ತಾರೆ ಮಮತೆಯಿಂದ ಈಕಿಗೆ ಪ್ರೀತಿಲೆ ಏನು ಹುಟ್ಟ್ಯಾದ ನಮ್ಮ ವಿದ್ಯಾಶ್ರೀಗೆ ತಿಳ್ಕೊಂಡು ಅವ್ರು ಏನು ಮಾಡ್ತಾರ ಏನು ಹುಟ್ಟ್ಯಾದ ಯಾಕ ನಿಂದ ಅಂತ ಕೇಳಿದಾಗ ಈಕಿ ಏನು ಹೇಳಕತ್ತಾಳ ಇಲ್ಲರ ಕಣ್ಣಿಗೆ ಕಾಣೋದೆಲ್ಲ ಹೆಣ್ಣಲ್ಲಕತ್ತಾಳ ಅಲ್ಲಿ ಬಾಣತನ ಆದಾಗ ಏನು ಹೇಳ್ಯಾಳ ಯವ್ವ ಬಂಗಾರ ಅಂತದ ಗಂಡಸ್ ಮಗನೇ ಅದ ಅವ್ರ ಅಪ್ಪನ ಬಾಯಂದ್ ಉಚ್ಕೊಂಡು ಬಿದ್ದಂಗೆ ಅದ ಹೇಳ್ತಾಳ ಮತ್ತೆ ಅಲ್ಲಿ ಏನು ನೋಡಿ ಗಂಡ ಅಂತ ಹೇಳಕತ್ತಿದ್ ನೀನು
ಇಲ್ಲಿ ಸಭಾದಾಗ ಹೇಳಕತ್ತಿದಿ ಕಣ್ಣಿಗೆ ಕಾಣೋದೆಲ್ಲ ಹೆಣ್ಣೆ ಹತ್ತಿ ಹೇಳಕತ್ತಿದಿ ಮತ್ತೆ ಅಲ್ಲಿನೂ ಹೆಣ್ಣತ್ತು ಹೇಳ್ಬೇಕಾಗಿತ್ತಲ್ಲ ನಿನ್ನ ಬಾಯಿಲಿನ ಹೇಳಕತ್ತಿದಿ ಎರಡು ಇಲ್ಲಿ ಕಣ್ಣಿಗೆ ಕಾಣೋದತ್ತೆ ಹೆಣ್ಣೆ ಹೇಳಕತ್ತಿದಿ ಅಲ್ಲಿನೂ ಹೆಣ್ಣತ್ತು ಹೇಳ್ಬೇಕಾಗಿತ್ತು ಹೌದು ಅಲ್ಲಿ ಏನು ನೋಡ್ಯಾಳ ತಮ್ಮ ಅದೇ ಏನು ಟ್ಯೂಬ್ ಗೀಬ್ ನೋಡಿರ್ಬೇಕು ಸಣ್ಣ ಟ್ಯೂಬ್ ಇರ್ತಾರ ಟ್ಯೂಬ್ ನೋಡ್ಕೆ ಕಂಡನ ಅದು ಹೌದು ಹೌದು ಅದನ್ನು ಕಣ್ಣಿಗೆ ಕಂಡದ ಮತ್ತು ಅದಕ್ಕೆ ಹೆಣ್ಣು ಅನ್ನಬೇಕಾಗಿತ್ತಲ್ಲ ಯಾಕಲ್ಲಿ ಇಲ್ಲಿ ನೀನು ಅದಕ್ಕೆ ಮತಲಬದ ತಂಗಿ ಅದು ಗಂಡ ಅನ್ನುವಂಥ ಮಾತ ಬಹಳ ನಿಮ್ಮಂಥವ್ರಿಗೆ ತಿಳಿಯಂಗಿಲ್ಲ ಅದು ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಕವಿಗಳು ಜಗ ಹುಟ್ಟಿಸಿ ಜಗತ್ತಕ್ಕ ಆಳಿದಾಮ ಪರಮಾತ್ಮ ಆಳಿದ ಪರಮಾತ್ಮ ನಿನಗೇನು ಗುರುತ ಹೆಣ್ಣ ಹೋಮ ಹವಾದು ಹೆಣ್ಣ ಹೋಮ ಒಂದೂವರಿ ಪಂಡಿತರು ಕಬೀರ ಕಮಲ ಹೆಂಗನೆ ಅವಾದು ಕೇಳೋ ಹೇಮ ದೀಡ ಪದ ಅಲ್ಲ ಕಿಸ್ಬಾಯಿ ಅದಕ್ಕೆ ಬಂದಾದ ಅವರ ನಾಮ ಕಬೀರದಾಸನ ಮಗನಾದ ಕಮಲದಾಸ ಕೇಳದ್ನತ್ತ ಕಬೀರದಾಸಗ ಏನಂತ ಬಾಬಾ ಅಲ್ಲ ಕಾಕ ಹೇ ಅಂತ ಕೇಳದ್ನತ್ತವ್ ಅವಾಗ ಕಬೀರದಾಸ್ ಏನ್ ಹೇಳ್ದ ಏನ್ ಹೇಳ್ತಾನ್ರಿ ಪರಮಾತ್ಮ ಎಲ್ಲಿ ಬೇಕಾದಲ್ಲಿ ಸಬ್ ಜಗ ಮೇ ಹೈ ಅನ್ನತ್ತವ್ पत्थर में है झाड़ में है ऊपर है नीचे है सभी जगह में अल्लाह है सब जगह में अल्लाह है ಅನ್ನವ ಅಂದ್ರ ಎಲ್ಲಾ ಕಡೆಗೆ ಪರಮಾತ್ಮ ಮಾತ್ರ ತುಂಬಿಕೊಂಡಾನಂತ ಹೇಳಿದಾಗ ಕಮಲದಾಸ ಏನಂತಾನ ಕಬೀರದಾಸಗ ಏನಂತ ಕೇಳ್ತಾನ್ರಿ ಬಾಬಾ ಎಲ್ಲಿ ಬೇಕಾದಲ್ಲಿ ಸಹಿತ ಪರಮಾತ್ಮ ಅದಾನಂತ ನೀ ಹೇಳಕತ್ತಿದಿ ಖರೆ ನನಗ ಬೈಲ್ ಕಡೆಗೆ ಬತ್ತಪ್ಪ ಅಂತಂದ್ರೆ ಎಲ್ಲಿ ಹೇತ್ ಬರ್ಲಿ ಅಂದವ ಎಲ್ಲಾ ಕಡೆಗೆ ಅವನೇ ಹಾನತ್ ಹೇಳ್ತಿದ್ ನೀನು ಹೋಗಿ ನಾ ಎಲ್ಲಿ ಮಾಡಿ ಬರ್ಲಪ್ಪ ಅಂತ ಕೇಳ್ದ ಅವಾಗ ಕಮಲದಾಸ್ ಏನ್ ಹೇಳ್ದ ಏನ್ ಹೇಳ್ತಾನ್ರಿ ಯಾರ ಬಾಯಾಗ ಶಿವನಾಮ ನುಡಿ ಇರಂಗಿಲ್ಲ ನೋಡು ಇವೇನು ಅಪ್ಪಗ ನಿಂದ ಆಡ್ಲಕತ್ತಾವಲ್ಲ ಇಂಥವ್ರ ಬಾಯಾಗ ಹೋಗಿ ಮಾಡಿ ಬಾ ಅಂತ ಹೇಳದ್ನತ್ತವ್ ಅದಕ್ಕೆ ತಂಗಿ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಡಿಯಂತೆ ಹರನಾಮವನ್ನು ನುಡಿಯದ ಬಾಯಿ ಹಾಳೋದೇಗುಲ್ಲ ಅಂತ ಹೇಳ್ತಾರ ಯಾವಾಗ ನೀನು ಶಿವನ ಬಗ್ಗೆ ನೀವು ನಿಂದ ಆಡ್ತೀಯಲ್ಲ ಮುಂದಿನ ಜನ್ಮದಾಗ ನೀವು ಎಲ್ಲ ಹಂದಿಯಾಗಿ ಹುಡ್ತೀರಿ ಇಂಥವ್ರೆಲ್ಲ ಅದಕ್ಕೆ ಹೇಳೋರು ನಿನ್ನೆ ನೋಡು ಹಂದಿ ರೂಪ ತಾಳದವನು ನೀನೇ ಅಂತ ಹೇಳಕಿ ಹಂದಿ ರೂಪ ತಾಳದ್ರು ಸಹಿತ ಕೆಲಸ ಅಂತದ್ ಮಾಡ್ಯಾನವ ಅದು ಗೊತ್ತಿಲ್ಲ ಬೇಕಾದಂತ ರೂಪ ತಾಳಲಕ್ಕ ತಂಗಿ ಅಲ್ಲಿ ಬಂದು ಒಂದು ಕೆಲಸಗಳೇ ಮಾಡ್ಯಾನ ಗಂಡಸರ ಕೆಲಸನೇ ಮಾಡ್ಯಾನವ ನಿಮ್ಮಂಗೆ ಎಲ್ಲರೇ ಯಾರಿಗಾರ ಜಗಳ ಹಚ್ಚಿ ಕಡ್ಯಾಕಾಗಿಲ್ಲವ ಮತ್ತ ಅಲ್ಲಿ ಒಂದೊಂದು ಸೂರ್ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವತಾರ ಧಾರಣ ಮಾಡ್ಕೊಂಡು ಬಂದ ನಾವು ಅದಕ್ಕೆ ಮತ್ತೇನು ಹೇಳ್ತಾರೆ ಇಲ್ಲಿ ಶಿವಪುರಾಣ ಬರೆದಂತ ವೇದ ವ್ಯಾಸರು ಹೆಕ್ಕೆ ಹೇಳು ತಂಗಿ ಅವರು ಸ್ವಚ್ಛ ಬರೆದು ಇಟ್ಟಾರವರ ಪುರಾಣದೊಳಗ ಪರಶಿವನ ವಾಮೋಭುಜದಿಂದ ವಿಷ್ಣು ಅಂತ ಬರದಾರ ಹೆಂಗ ಅವನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟನ ಜಗದಾಗ ಬ್ರಹ್ಮರಿಂದ 12 ಬ್ರಹ್ಮರು 12 ಬ್ರಹ್ಮರಿಂದ ಮಾರಿಚಿ ಬ್ರಹ್ಮನಿಂದ ಆದಿ ಕಶ್ಯಪ ಹುಟ್ಟನ ಭವದಾಗ ಹೆಣ್ಣಿಲ್ಲಾರ್ದ ಎಷ್ಟೋ ಮಂದಿ ಜಗದಾಗ ಹುಟ್ಟಿ ಬಂದಾರ ಸುಡುಗಾಡ ಸಿದ್ದಿ ಇದು ಸುದ್ದಿ ಪಕ್ಕ ಗೊತ್ತಿಲ್ಲ ನಮ್ಮ ಮಸಿನಾಳ ಹುಡುಗೀಗ ಸೋಮ ಕೊಂಡಿ ಹೊಳಸಾಡುವುದೇ ಕಲ್ತಾಳಿಕಿ ನಿಂತು ಸಭಾದಾಗ ತಂಗಿ ಮುಕ್ಳಿ ಹೊಳಸಾಡಿದ್ರು ಕೆಲಸ ಮಾತ್ರ ಆಗುವುದಿಲ್ಲ ಹೇಗ ಆದಿ ಅನಾದಿ ಬಡ್ಡಿ ಹಿಡ್ಕೊಂಡು 6 ಶಾಸ್ತ್ರಗಳು ಹಿಡ್ಕೊಂಡು ತಂಗಿ ಎಲ್ಲ ವೇದಗಳು ವೇದ ಶೋಧ ಮಾಡಿ ನೋಡು ತಿಳ್ಕೋ ನಿನ್ನೊಳಗ ಇಸ್ಲಾಮ ಧರ್ಮದಲ್ಲಿ 30 ಅಧ್ಯಾಯ ಕುರಾನ ಐತಿ ಆ ಕುರಾನದ ಸಹಿತ ಹೇಳ್ತದ ತಂಗಿ ಸ್ವಚ್ಛ ಜಗದಾಗ
ಏಕ ಅಲ್ಲಾಲಿಂದ ಲೋಕ ಆಗ್ಯದಂತ ಹೇಳ್ಯಾರ ಹೇಂಗ ನಿನ್ನ ಪಾರ್ವತಿಯನ್ನು ಶಬ್ದ ಮಾತ್ರ ಬರ್ದಿಲ್ಲ ಅದರಾಗ ಸಬ್ಕ ಮಾಲಿಕ ಏಕ ಹೈ ಅಂತ ಪುರಾಣದಾಗ ಬರದಾರ ತಂಗಿ 30 ಅಧ್ಯಾಯ ಎಲ್ಲ ಸ್ವಚ್ಛ ಶೋಧ ಮಾಡುವ ಹೇಂಗ ಇದು ಒಳ್ಳೆ ಕುಸುಸುಲೆ ಅಂಬ ಅಂತ ಅದು ಒಂದು ಗ್ರಂಥ ಬರ್ತದ ಹುಡುಗಿ ಅವರು ಸ್ವಚ್ಛ ಮಾತ್ರ ಬರೆದಿಟ್ಟಾರ ಕೇಳು ಅದರಾಗ ಗಂಡುಗೊಂಬಿ ತಯಾರಾದ ಬಳಿಕ ಹಿಂದ್ರಗಡೆಗೆ ತಯಾರ ಮಾಡ್ಯಾರ ನಿನಗ 50 ವರ್ಷಿಗೆ ಮಾತ್ರ ತಯಾರು ಮಾಡಿನ ಅಂತ ಹೇಳ್ತಾನ ಹೇಗ ನಮ್ಗಿಂತಲ್ವಿಕ್ಕಿ 50 ವರ್ಷ ಸಣ್ಣಕ್ಕಿ ನಮಗೆ ಯಾವಾಗ ಹಾಡಲಿ ಮಸಿನ ಚೌಣಕ್ಕಿ ಇದೊಂದು ಬಹಳ ಸಂಶಯ ಬರ್ಲಿ ಕಚ್ಚಾದಪ್ಪ ನನಗ ಜಗದಂಬ ಅಂತ ಇವರ ಅಂಬಾಗ ಮಾತ್ರ ಕರೆದಾರಂತ ನಿಮ್ಮ ಗಂಡ ದೇವ್ರಿಗೆ ಏನಂತ ಕರೆದಾರಂತ ಕೇಳ್ತಾಳ ನನಗ ಅವನಿಗೆ ಜಗತ್ ರಕ್ಷಕ ಅಂತ ನಾಮ ಮಾತ್ರ ಬಂದದ ಜಗದಾಗ ಇರುವಿ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ತಾನವ ಹೇಗ ನಿಮ್ಮ ಪಿಚ್ಚಗಣಿನ ಪಾರ್ವತಿ ಒಂದ್ ದಿವಸ ಪರೀಕ್ಷೆ ಮಾಡ್ಬೇಕಂತ ಕೇಳು ಪರಮಾತ್ಮನ ಕೂಡ ವಾದ ಮಾಡತಾಳ ಕೈಲಾಸದಾಗ ಇರುವಿ 84 ಲಕ್ಷ ಜೀವರಾಶಿಗೆಲ್ಲ ನೀವೇ ಅನ್ನ ಮಾತ್ರ ಹಾಕ್ತೀರಂತ ಸ್ವಲ್ಪ ನಾನು ಚೆಕ್ ಮಾಡ್ಬೇಕಂತ ಮಾಡಿನಿ ಮನದಾಗ ಅನ್ನ ಹಾಕಿ ಬರ್ರಿ ಅಂತ ಕೊಟ್ಟು ಕಳಿಸಾಳ ಭಗವಂತಗ ಆಗ ಒಂದು ಬಾಟ್ಲಾಗಿರ್ವಿ ಹಾಕಿಟ್ಟಾಳ ಕೇಳ್ರಿ ಆವಾಗ ಬಾಟ್ಲಾಗಿರ್ವಿ ಹಾಕಿ ಇಕ್ಕಿ ಮುಚ್ಚಿ ಮಾತ್ರ ಇಟ್ಟಾಳ್ರಿ ಅನ್ನ ಹ್ಯಾಂಗ ಇರುವಿಗೆ ಅನ್ನ ಹಾಕ್ತಾನ ನೋಡ್ತೀನಿ ಅಂತಾಳ ಮನದಾಗ ಸಂಚಾರಿಯಾದಂತ ಭಗವಂತ ಮೂಲಕ ಎಲ್ಲ ತಿರುಗಾಡಿ ಬಂದ ಲಾಸ್ಟಿಗೆ ಪಾರ್ವತಿ ಇದ್ದಕ್ಕಿ ನೋಡತಾಳ ಪರಮಾತ್ಮನ ಕಡಿಗ ಭಗವಂತ ಅನ್ನ ಹಾಕಿ ಬಂದೀರೇನಂತ ಕೇಳಾಳವನೀಗ ಎಲ್ಲಕ್ಕ ಅನ್ನ ಹಾಕಿ ಬಂದೀನಂತ ಭಗವಂತ ನೋಡ್ದಾನಾಗ ಇವರ ಪಿಚ್ಚಗಣ್ಣಿನ ಪಾರ್ವತಿ ಇದ್ದಕ್ಕಿ ಬಾಗ್ಲಿ ತೆರೆದು ನೋಡತ್ತಿದ್ಳು ಆ ಇರುವಿ ಮಾತ್ರ ಸಕ್ರಿ ಹಿಡ್ಕೊಂಡು ಬಂದಾದ ಹೊರಗ ಬಾಟ್ಲಾಗಿದ್ದಂತ ಇರುವಿಗೆ ಸಹಿತ ಈ ಪ್ರಕಾರವಾಗಿ ಅನ್ನ ಕೊಟ್ಟಿ ನಿನ್ನಂತ ದಯಾನಿಧಿಯೇ ಯಾರು ಇಲ್ಲ ಜಗತ್ತದ ಒಳಗ ಸ್ವತಃ ನಿನ್ನ ಪಾರ್ವತಿನ ಸಾಷ್ಟಾಂಗ ಹಾಕ್ಯಾಳ ಭಗವಂತಗ ಇಂಥದೆಲ್ಲ ಏನ ಗುರ್ತ ಈ ಪಿಚ್ಚಗಣ ಪೀರಿಗ ತಂಗಿ ಯಾವುದೇ ಮಾತಾಡಿದ್ರು ಸಹಿತ ಲೆಕ್ಕದ ಮ್ಯಾಗ ಇರಬೇಕು ಅದು ನೀವು ಸಿಕ್ಕಂಗ ಬಾಯಿ ಬಿಡುವುದು ಮಾತ್ರ ಮಾಡಬೇಡ್ರಿ ಸಭಾದಾಗ ಮುಂದ ಹಾಡೋದು ಹೆಣ್ಮಗಳದಾಳ ಸೀರೆ ಉಟ್ಕೊಂಡು ಬಂದಾಳ ಆಕಿ ವಾದ ಮಾಡ್ತಾಳ ಮಾಡಲಕ್ಕ ಅದು ಹಿಂದೊಂದು ಬಂದದ ನೋಡ್ರಿ ಸೂರ್ ಹಾಕಲಕ್ಕ ಅದು ಬೇರೆ ಬಂದಾರ ಅವ ಯಾರ ಮಗ ಅದನ್ನ ಗೊತ್ತದನ್ರಿ ಯಾರಿಗರೆ ಸಾರವಾಡ ಯಾವ ನಮ್ಮ ಗೀಗಿ ಪದ ಹಾಡುವಂತವ್ರ ಮಗ ಅವ ಸಾರವಾಡದಾಗ ಇವ್ರ ಅಪ್ಪ ಅವ್ರು ಗೀಗಿ ಪದ ಹಾಡ್ತಿದ್ರು ಮೊದಲ ಯಾರು ಹುಸೇನ್ ಸಾಬ ಹುಸೇನ್ ಸಾಬ ಆ ಹುಸೇನ್ ಸಾಬನ ಮಗ ನೀವ ಅವ ಹಾಡ ಹುಸೇನ್ ಸಾಬ ಇವ ಹಸನ್ ಸಾಬ ಸೊರಬೇನ್ ಹತ್ತಾರೆ ಅಂತವ್ರ ಮನ್ಯಾಗ ಹುಟ್ಟಿ ಇಂಥದ್ ಒಂದು ಹೆಣ್ಮಗಳು ಕೂಡ ಬೆನ್ ಹತ್ತಿ ಹತ್ಬೇಕಾಗ್ಯದ ಈ ನಮ್ಮನಿದು ಮಾತಾಡ್ತದಪ್ಪ ಅಂತಂದ್ರ ಇದೇನ ಗಂಡ ಸನಬೇಕು ಏನ್ ಅನ್ಬೇಕು ಇದಕ್ಕ ಏನಂದ್ರೆ ಕಮ್ಮಿ ಅದ ಗಂಡ ಎಲ್ಲಾಕ್ ಬರಂಗಿಲ್ಲ ಇದು ಎರಡೂ ಕಡೆಗೆ ಸಂಬಂಧ ಆಗಂಗಿಲ್ಲ ಹೆಂಗಸಿನ ಮೇಲೆ ಹತ್ತವಲ್ಲ ಅದು ಪಗಾರ ಅದ ಪಗಾರಕ್ಕೆ ರೊಕ್ಕಕ್ಕಾಗಿ ಏನಾದ್ರು ಮಾಡ್ತಾನವ ರೊಕ್ಕ ಕೊಟ್ರೆ ಏನ್ ಬೇಕಾದ್ರೆ ಮಾಡ್ತೀವಿ ಹೇಳಿ ಮಾಡ್ತಾನ ಅದಕ್ಕೆ ಇದು ಪಕ್ಕ ಗಂಡಸುನು ಅಲ್ಲ ಪಕ್ಕ ಹೆಂಗಸುನು ಅಲ್ಲ ಇದು ಹೈದರಾಬಾದ್ ಚಕ್ಕ ಇದ್ದಂಗೆ ಕಾಣ್ತದೆ ಇದು ಹಿಂದಿಂದ
ಅಲ್ಲ ಮಾತಾಡ್ತಿ ಏನು ಮಾತಾಡ್ತಿ ಅನ್ನೋ ಖಬರ್ ಬೇಕಿಲ್ಲ ನಿನ್ನ ಮೈ ಮ್ಯಾಗ ಅವನಿಗೆ ಹೆಸರಾಗ್ಯದ ಹಾ ಅವನಿಗೆ ಶಬಾಷ್ ಅನ್ಸದ. ಅದಕ್ಕೆ ತಂಗಿ ವಾದ ಮಾಡೋದು ಮಾತ್ರ ನನಗ ನಿನಗ ನಡೆದದ. ಹೌದು ನಡ್ಬರ್ಕ ಮಾತಾಡ್ತಾನೆ ಹಂಗೆ ಬಾಯಿ ಹಾಕಿ ಅವು ಇವನಿಗೆ ನೋಡಿದ್ರೆ ನನಗೆ ಜಡಂಗ ಆಗ್ತದ ಹೇಳ್ತಾನ ಎಲ್ಲಿ ಜಡ್ಯಾವ ಎಲ್ಲಿ ಜಡ್ಯಾವ ನೀನು ನೀನು ತೊಗಲ್ನು ಮಾತ್ರ ಎಡ್ಡು ತೊಗಲಿ ಅದಾವ. ಹೌದು. ತೊಗಲಿಗೆ ಜಡಿಬೇಕಲ್ಲಿ ಹಾ ಅವ ಎಲ್ಲರ ಕೈಯಾಗ ಸಿಕ್ಕಾರ ಏನು ಈಕಿನ ಕೈಯಾಗ ಸಿಗಂಗಿಲ್ಲ. ಇದು ನೆಲದ ಮ್ಯಾಗ ನಿಂದ್ರಬೇಡ ಅಂತ ಹೇಳ್ತಾಳ. ಈ ನೆಲದ ಮ್ಯಾಗ ನಿಂತವ್ರೆ ಯಾರು? ಇದು ತೊಗಲಿನ ಶರೀರ ಇದು ಭೂಮಿ ಮ್ಯಾಗ ನಿಂತದ. ಮತ್ ನಿನ್ನ ಶರೀರ ನೀನು ಭೂಮಿ ಮ್ಯಾಗ ನಿಂತಿರ್ಬೇಕು. ಖರೆ ಆತ್ಮರಾಮ ಎಲ್ಲರೂ ಇಂತಲ್ಲಿ ನಿಂತಾನಂತ ನೀನು ಕಂಡಾನೇನವ? ಪರ್ಬಾರಿನೇ ಅಂತರಿ ಅದಾನವ. ಅವ ಯಾರ ಕೈಯಾಗ ಸಿಕ್ಕೇ ಇಲ್ಲ, ಎಲ್ಲಿ ಮಾತ್ರ ಯಾರಿಗೆ ಕಂಡೇ ಇಲ್ಲ. ಅದಕ್ಕೆ ತಂಗಿ ಹೇಳಕತ್ತಾಳ ಕೇಳ ಭಾಳ ಕದ್ದಿ ಕಡ್ಲಿಕತ್ತಾಳ. ನೀಗೂ ಮಾತಾಡ ತಂಗಿ ಭಾಳ ಗುಮ್ಮದ. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ಆವಾಗ ನಿಮ್ಮ ಪಾರ್ವತಿ ಭಗವಂತಗ ಸಾಷ್ಟಾಂಗ ಮಾತ್ರ ಹಾಕ್ಯಾಳ ತಂಗಿ. ನಿನ್ನಂತಕ್ಕೆ ಯಾಕ ಬೀಳಬಾರ್ದು ನೀನು ನನ್ನ ಕಾಲಿಗ. ಅಂತವ್ರ ಕಾಲಿಗೆ ಮಾತ್ರ ಬಿದ್ದಾರಂದ್ರ ಜಗತ್ತದ ಒಳಗ ಇನ್ನ ಮತ್ತೊಂದು ಮಾತ ಕೇಳ್ತಾಳಕಿ ಪದ್ಯದ ಒಳಗ. ಲಕ್ಷ್ಮಿಗೆ ಸಹಿತ ಗಂಡಿದ್ದ, ಸರಸ್ವತಿಗೆ ಮಾತ್ರ ಗಂಡ ಇದ್ದ. ಅವರು 3 ಮಂದಿ ಯಾಕ ಹಡ್ದಿಲ್ಲ ಅಂತಾಳ ನನಗ. ತಂಗಿ 3 ಮಂದಿ ಹಡಿಗಳದಂತೂ ಅದು ಕೆಲಸನೇ ಮಾತ್ರ ಬ್ಯಾರೇನೆ ಐತಿ. ಸಪ್ತ ಋಷಿಗಳು ಮಾತ್ರ ಶಾಪ ಕೊಟ್ಟರ ಕೇಳು ಅವರೀಗ. ಅದಕ್ಕೆ 3 ಮಂದಿ ಹಡದೇ ಇಲ್ಲ ಜಗತ್ತದ ಒಳಗ. ಇದು ಭೇದ ಮಾತ್ರ ಬ್ಯಾರೇನೆ ಐತಿ ತಿಳಿಸಿನ ನಿನ್ನಾಗ. ಸರ್ವತ್ರಿಯಾಮಿ ನಮ್ಮ ಪರಮಾತ್ಮ ಅದಾನ ತಂಗಿ. ಭಕ್ತರ ಬಂಧು ದಯಸಿನು ಅಂತ ಅವನಿಗೆ ಕೈತರ ಜಗದಾಗ. ಬೇಡಿದಂತ ಭಕ್ತರಿಗೆ ಮಾತ್ರ ಬೇಡಿದು ಅವ ಕೊಟ್ಟರ ಹುಡುಗಿ. ಹೇಮರೆಡ್ಡಿ ಮಲ್ಲಮ್ಮನ ಸಭಾ